ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಎಲ್ಲೋ ಒಂದು ಕಡೆ ಹೋಗಿ ಬದುಕಬೇಕು ಅನ್ನೋದಿತ್ತು ಸರ್. ಚಿಕ್ಕ ವಯಸ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದುಡ್ಡು ತೋರಿಸ್ಬಾರ್ದು. ಮಕ್ಕಳಿಗೆ ನೀವೇನಾದ್ರು ಕೇಳಿದೆಲ್ಲ ಕೊಡಿಸ್ತಾನೆ ಇದ್ದರೆ ಖಂಡಿತವಾಗ್ಲೂ ಮಕ್ಕಳು ನೀವು ಅವ್ರ ದುಡ್ಡಿಗೂ ಬೆಲೆ ಕೊಡಲ್ಲ, ನಾಳೆ ನಿಮಗೂ ಬೆಲೆ ಕೊಡಲ್ಲ. ಏಜ್ ಮ್ಯಾಟ್ರ್ ಆಗಲ್ಲ. ಕಲಿಬೇಕು ಅಂತ ಯಾರಿಗೆ ಮನಸ್ಸಿದ್ರು ಕೂಡ ಯಾವ ಏಜಲ್ಲಿ ಬೇಕಾದ್ರೂ ಕಲಿಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ವಿಶಿಷ್ಟ ಎಪಿಸೋಡನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೋಡಿ, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಮುಖ ಚೆನ್ನಾಗಿರಬೇಕು, ನಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಅದು ಸಹಜ ತಾನೇ. ಅದಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ? ಸಲೂನ್ಗೆ ಹೋಗ್ತೀವಿ. ನೋಡಿ, ಬೆಂಗಳೂರು ಒಂದರಲ್ಲಿಯೇ ಎಷ್ಟು ಸಲೂನ್ ಇದೆ ಅಂದರೆ 56,000ಕ್ಕೂ ಹೆಚ್ಚು ಸಲೂನ್ಗಳಿವೆ. ಅಂದರೆ ಈ ಸಲೂನ್ ಬಿಸ್ನೆಸ್ನ ಉದ್ಯಮದ ಮಾರುಕಟ್ಟೆ ಎಷ್ಟು ಅಗಾಧವಾಗಿ ವಿಸ್ತರಿಸಿದೆ ಅಂತ ನೀವು ಯೋಚನೆ ಮಾಡಿ. ಇವತ್ತು ಏನಾಗಿದೆ ನೋಡಿ, ಭಾರತದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದರೆ ಮಾರುಕಟ್ಟೆ ಮೌಲ್ಯದಲ್ಲಿ ನಂಬರ್ 1 ಆಗಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾದಂತಹ ಮುಖೇಶ್ ಅಂಬಾನಿ ಕೂಡ ಇವತ್ತು ಸಲೂನ್ ಆ್ಯಂಡ್ ಸ್ಪಾ ಬಿಸ್ನೆಸ್ಗೆ ಬಂದಿದ್ದಾರೆ. ಅವರು ಒಂದು ಸಲೂನ್ ಸ್ಪಾದ ಸರಣಿಯನ್ನೇ ಕೊಂಡ್ಕೊಂಡಿದ್ದಾರೆ. ಅಂದರೆ ಭಾರತದಲ್ಲಿ ಇವತ್ತು ಸಲೂನ್ ಅಂದರೆ ಪರಂಪರೆಯಿಂದ ಬಂದಂಥ ಒಂದು ಸಾಮಾನ್ಯ ಸಲೂನ್ ಅಲ್ಲ. ಅದರ ಅಗಾಧತೆ ಇವತ್ತು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಸಲೂನ್ ಉದ್ಯಮಿಗೆ ಡಾಕ್ಟರ್ಸ್, ಎಂಜಿನಿಯರ್ಸಿಂದ ಇಂಡಸ್ಟ್ರೀಸ್ ತನಕ ಅನೇಕ ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರು ಒಂದರಲ್ಲೇ 56,000ಕ್ಕೂ ಹೆಚ್ಚು ಸಲೂನ್ಗಳಿದ್ದಾವೆ. ಅಂದರೆ ಈ ಬಿಸ್ನೆಸ್ನ ಒಂದು ಪಡೆದಿರುವಂತಹ ಅದು ಒಂದು ಕ್ರಾಂತಿಕಾರಕವಾದಂತಹ ಬದಲಾವಣೆ ಎಲ್ರಿಗೂ ಅಚ್ಚರಿ ತರುವಂಥದ್ದು. ಹಾಗಾದರೆ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಬೆಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಪಾಪ್ಯುಲರ್ ಯುನಿಸೆಕ್ಸ್ ಸಲೂನ್ ಬಗ್ಗೆ ನಾವಿವತ್ತು ಮಾತನಾಡೋಣ. ಸುಮಾರು 1975ರಲ್ಲಿ ಆರಂಭವಾದಂತಹ ಈ ಪಾಪ್ಯುಲರ್ ಯುನಿಸೆಕ್ಸ್ ಸಲೂನ್ ಇವತ್ತು ಅನೇಕ ಶಾಪ್ಗಳನ್ನು ಹೊಂದಿರುವಂಥದ್ದು ಹಾಗೂ ಸಾಕಷ್ಟು ದೊಡ್ಡ ಮಟ್ಟಿನ ಬಿಸ್ನೆಸ್ಸನ್ನು ನಡೆಸ್ತಾ ಇದೆ. ಮತ್ತೊಂದು ವಿಶೇಷ ಏನಂದರೆ, ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ AC ಮತ್ತು ಹೈಡ್ರಾಲಿಕ್ ಚೇರ್ಗಳನ್ನು ಪರಿಚಯ ಮಾಡಿಕೊಟ್ಟಂತಹ ವಿಶೇಷ ಸಲೂನ್ ಕೂಡ ಇದಾಗಿದೆ. ವೀಕ್ಷಕರೇ, ಹಾಗಿದ್ರೆ 1975ರಿಂದ ಇಲ್ಲಿಯವರೆಗೆ ಪಾಪ್ಯುಲರ್ ಸಲೂನ್ ಯಾವ ರೀತಿ ಬೆಳೆಯಿತು ಮತ್ತು ಇವಾಗ ಅದು ಗ್ರಾಹಕರಿಗೆ ಯಾವ ರೀತಿಯ ಬಿಸ್ನೆಸ್ಸನ್ನು ಕೊಡ್ತಾ ಇದೆ ಹಾಗೂ ಟರ್ನ್ ಓವರ್ ಹೇಗೆ ಆವಾಗ ಶುರುವಾಗಿ ಹೇಗಿತ್ತು ಮತ್ತು ಇವಾಗ ಹೇಗಿದೆ, ಎಷ್ಟು ಲಾಭ ಗಳಿಸ್ತಾ ಇದೆ, ಒಂದು ಸಲೂನ್ ಅಂದರೆ ಹೇಗಿರಬೇಕು ಇತ್ಯಾದಿ ಎಲ್ಲ ಅಂಶಗಳನ್ನು ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿಯೋಣ. ಇದಕ್ಕಾಗಿ ಪಾಪ್ಯುಲರ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಲಕ್ಷ್ಮೀ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಅಂದ ಹಾಗೆ ನಾವು ಈಗಾಗಲೇ ಒಂದಷ್ಟು ಈ ಶೂಟಿಂಗ್ ಮುಂಚೆ ತಮ್ಮ ಹತ್ರ ಮಾತಾಡಿದ ಪ್ರಕಾರ ಬಹಳ ಇಂಟ್ರೆಸ್ಟಿಂಗ್ ಇದೆ. ಪಾಪ್ಯುಲರ್ ಸಲೂನ್ ಹೇಗೆ ಉಂಟಾಯಿತು ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಡ್ತೀರಾ ಅಂತ. ಅಂದರೆ ಮುಖ್ಯವಾಗಿ 1975ರಲ್ಲಿ ಆವಾಗ ಸ್ಥಿತಿ ಹೇಗಿತ್ತು, ಆವಾಗ ಹೇಗೆ ನಿಮ್ಮ ಕುಟುಂಬ ಈ ಬಿಸ್ನೆಸ್ಸಿಗೆ ಬಂತು ಅಂತ ಹೇಳ್ತೀರಾ ಅಂತ. ನಮ್ಮದು ಬಂದು ದಾಸಂಪುರ ಹೋಬಳಿ, ನೆಲಮಂಗಲ ತಾಲೂಕು ಬರುತ್ತೆ. ಇಲ್ಲೇ ಬೆಂಗಳೂರು ಸಮೀಪ ಇರುವಂಥ ಮಾಚೋಳಿ ಗ್ರಾಮ ನಮ್ಮದು. ಅಲ್ಲಿ ನಮ್ಮ ತಾತ ಅವರು ಕಂಬಾಯಿ ಮತ್ತು ವೆಂಕಟಮ್ಮರ ಕುಟುಂಬದಿಂದ ಶುರುವಾಗುತ್ತೆ ಪ್ರತಿಯೊಂದು ಕೂಡ. ನಮ್ಮದು ಬಂದು ರೈತಾಪ್ತ ಕುಟುಂಬ. ನಮ್ಮದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಿಡಲ್ ಕ್ಲಾಸ್ ಅನ್ನೋದಕ್ಕಿಂತ ತುಂಬ ಬಡತನದಲ್ಲಿ ಹುಟ್ಟಿರೋಂಥ ಕುಟುಂಬದಿಂದ ಬಂದಿರೋರು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಭತ್ತ, ರಾಗಿ, ಜೋಳ, ಕಬ್ಬು ಎಲ್ಲ ಬೆಳೀತಾ ಇರ್ತಾರೆ. ಈ ಥರ ಕುಟುಂಬದಲ್ಲಿ ಬೆಳ್ಕೊಂಬಂದಿರೋರು ನಾವು. ನಮ್ಮ ಕುಲಕಸುಬು ಬಂದು ಶೌರಿಕ ಕುಲಕಸುಬು ನಮ್ಮದು. ನಾವು ಶೌರಿಕ ವೃತ್ತಿಲಿರೋದು. ಸವಿತಾ ಸಮಾಜ, ನಮ್ಮ ಸಮಾಜ ಬಂದು ಸವಿತಾ ಸಮಾಜ ಅಂತ ಕರೀತಾರೆ. ನಾವು ಆ ಸಮಾಜದಲ್ಲಿ ಹುಟ್ಟಿದವರು. ನಮ್ಮ ನಮ್ಮದು ವ್ಯವಸಾಯನೇ ನಮ್ಮದು ಜೀವಾಳ ಆಗಿರುತ್ತೆ. ಆದರೆ ನಮ್ಮ ದೊಡ್ಡಪ್ಪ ಅವರು ಮತ್ತು ನಮ್ಮ ಚಿಕ್ಕಪ್ಪ ಅವರು ಜೈನರದಲ್ಲಿ ನಮ್ಮ ಸವಿತಾ ಸಮಾಜದ ಕುಲ ವೃತ್ತಿಯಾದಂಥ ಶೌರಿಕ ವೃತ್ತಿಯನ್ನು ಮಾಡ್ತಾಯಿರ್ತಾರೆ. ಅವರಿಗೆ ನಾವೊಂದು ಅಂಗಡಿ ಮಾಡಬೇಕು ಅಂತ ಆಸೆ ಆಗುತ್ತೆ. ಆ ಆಸೆ ಆದಾಗ ಏನಾಗುತ್ತೆ ಅಂದರೆ ಮನೆಗೆ ಬರ್ತಾರೆ, ಮನೆ ಬಂದು ಕೇಳ್ತಾರೆ. ಮನೆ ಬಂದು ಕೇಳಿದಾಗ ನಮ್ಮ ತಾತಾಜಿನೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂದರೆ, ಊರಲ್ಲಿರೋಂಥ ಕುರಿ ಮೇಕೆಗಳು ಬೆಳೆದಿರೋಂಥ ರಾಗಿ, ಭತ್ತ ಈ ಎಲ್ಲವನ್ನು ಮಾರಿ ಅವ್ರಿಗೆ ದುಡ್ಡನ್ನ ವಂಚಿ ಕೊಡ್ತಾರೆ. ದುಡ್ಡು ವಂಚಿ ಕೊಟ್ಟಾಗ ಅದು ಜೈನರದಲ್ಲಿ 1975ರಲ್ಲಿ ನವಂಬರ್ 5ನೇ ತಾರೀಕು ಸಲೂನ್ ಓಪನ್ ಆಗುತ್ತೆ. ಸಲೂನ್ ಓಪನ್ ಆದಾಗ
ಅದು ನಮ್ಮ ಕುಟುಂಬಕ್ಕೆ ಒಂದು ಫಸ್ಟ್ ಟೈಮ್ ಒಂದು ಖುಷಿ, ನನ್ನ ಮಕ್ಕಳು ಒಂದು ಏನೋ ಜೀವನಕ್ಕೆ ದಾರಿ ಆಯ್ತಾನಂತ ನನ್ನ ತಾತ ಅಜ್ಜಿ ಅಂದ್ಕೊತಾರೆ. ಅಲ್ಲಿಂದ ಒಂದು 1975ರಲ್ಲಿ ಒಂದು ಸಲೂನ್ ಪಾಪ್ಯುಲರ್ ಜಯನಗರದಲ್ಲಿ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ 1986ವರೆಗೂ ಕೂಡ 85ರವರೆಗೂ ಕೂಡ ವ್ಯಾಪಾರ ನಡ್ಕೊಂಬರ್ತಾ ಇರುತ್ತೆ, ಸಾಧಾರಣವಾಗಿ ನಡ್ಕೊಂಬರ್ತಾ ಇರುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ಆದಂಥ ಒಂದು ಟೆಕ್ನಾಲಜಿ ಇರಲಿಲ್ಲ, ಒಂದು ಕಟಿಂಗು ಶೇವಿಂಗು ಇದೇ ಜಾಸ್ತಿ ಹೋಗ್ತಾ ಇರೋದ್ರಿಂದ ಅದು ಹಂಗೆ ನಡ್ಕೊಂಬರ್ತಾ ಇರುತ್ತೆ. ಆ ಟೈಮಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ 85ಯಲ್ಲಿ ಒಂದು ದೊಡ್ಡಪ್ಪವ್ರಿಗೆ ಆ್ಯಕ್ಚುಲಿ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಆರೋಗ್ಯ ಸಮಸ್ಯೆ ಬಂದಾಗ ಅವರು ಒಂದು ತಿಂಗಳು ಕೂಡ ಡಾಕ್ಟ್ರು ರೆಸ್ಟ್ ತೊಗೊಬೇಕು ಅಂತ ಹೇಳ್ತಾರೆ. ಆ ರೆಸ್ಟ್ ತೊಗೊಬೇಕು ಅಂದಾಗ ಅಂಗಡಿ ನೋಡ್ಕೊಂಡು ಯಾರೂ ಇರಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಮ ತಂದೆ ಕಂಡಕ್ಟರ್ ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ 10th ಪಾಸ್ ಆಗಿರ್ತಾರೆ. ಕಂಡಕ್ಟ್ರಾಗಿ ಅವರು ಜಯನಗರದಲ್ಲೇ 5ನೇ ಡಿಪೋವಲ್ಲೇನು ಕೆಲಸ ಮಾಡ್ತಾಯಿರ್ತಾರೆ. ಆವಾಗ ಅವರು ಡ್ಯೂಟಿ ಮುಗಿಸ್ಕೊಂಡು ಸಲೂನ್ ನೋಡ್ಕೊತಾ ಇರ್ತಾರೆ. ಅವ್ರ ತಮ್ಮ ಬಂದು 10th ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರುತ್ತೆ. ಫೈನಲ್ ಎಕ್ಸಾಮಲ್ಲಿ ಅಣ್ಣನಿಗೆ ಈ ಥರ ಆಗಿರೋದು ನೋಡಿ ತಮ್ಮ ಎಕ್ಸಾಮ್ನೇ ಬರೆಯಲ್ಲ. ಅಣ್ಣನಿಗೋಸ್ಕರ ತನ್ನ ಎಜುಕೇಷನ್ನೇ ತ್ಯಾಗ ಮಾಡ್ತಾನೆ ತಮ್ಮ. ಅವ್ರ ಹೆಸರೇ ಬಂದು ಬಾಲಕೃಷ್ಣ ಅಂತ. ಅವರು ಅಂಗಡಿಲಿ ನಿಂತ್ಕೊತಾರೆ, ಅಲ್ಲೋಗಿ ವ್ಯಾಪಾರದಲ್ಲಿ ತೊಡ್ಕೊತಾರೆ. ಯಾವ ಥರ ಅಂದರೆ ಆ ಚಿಕ್ಕ ಹುಡುಗನೂ ಕೂಡ ಈ ಥರ ಬಿಸ್ನೆಸ್ ಮಾಡ್ತಾನೆ ಅಂತ ಅವ್ರ ಅಣ್ಣಂಗೆ ಗೊತ್ತಿರಲ್ಲ. ಯಾಕಂದರೆ ಬೆಡ್ ರೆಸ್ಟಲ್ಲಿದ್ದವ್ರ ಅಣ್ಣನಿಗೆ ಒಂದು ಮನಸ್ಸಲ್ಲಿ ಒಂದು ಕಸಿಪಿಸಿ ಅಂಗಡಿ ಬಿಟ್ಬಿಟ್ಟು ನಾನು ಮನೇಲಿ ಇದ್ದೀನಲ್ಲ ಒಂದು ಫೀಲಿಂಗ್ ಇರುತ್ತೆ. ಬಟ್ ಆ ಭಾವನೆನ ಹೋಗಾಡ್ಸೋದೇ ಅವ್ರ ತಮ್ಮ. ಅವ್ರ ತಮ್ಮನ ಒಂದು ಒಡನಾಟ ಮತ್ತು ಅವ್ರ ತನ್ನ ಒಂದು ಚುರುಕುತನ ನೋಡಿ ಅಣ್ಣನಿಗೆ ಮತ್ತೊಂದು ಔಟ್ಲೆಟ್ ಮಾಡಬೇಕು ಅಂತ ಆಸೆ ಹುಟ್ಟುತ್ತೆ. ಆ ಆಸೆ ಹುಟ್ಟಿದ್ದೇನೆ ಜಯನಗರದಲ್ಲಿ 1986ರಲ್ಲಿ ಅಡ್ವಾನ್ಸ್ ಮಾಡಿ ವುಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ. ಇವತ್ತೇನು ಅದನ್ನು ವಾಣಿಜ್ಯ ಮಳಿಗೆ ಅಂತ ಕರೀತಾರೋ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಸಲೂನ್ಗೆ ವುಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. 1987ರಲ್ಲಿ ಪಾಪ್ಯುಲರ್ ಆಗಸ್ಟಲ್ಲಿ ಓಪನ್ ಆಗುತ್ತೆ. ಆಗಸ್ಟಲ್ಲಿ ಓಪನ್ ಆದಾಗ ಅಲ್ಲಿ ಹೇಗಿರುತ್ತೆ ಅಂದರೆ ಅಲ್ಲಿಗೆ ವಿದ್ಯುತ್ ಸೌಕರ್ಯ ಬಿಟ್ಟರೆ ಮತ್ತೆ ಯಾವುದೋ ಸೌಕರ್ಯ ಇರಲ್ಲ. ಯಾಕಂದರೆ ಹೊಸ ಬಿಲ್ಡಿಂಗ್ ಅದು, ನೀರಿನ ಸೌಕರ್ಯನೂ ಇರಲ್ಲ. ಆಗ ಏನು ಮಾಡ್ತಾರೆ, ಆ ನೀರು ತರಕ್ಕೆ 1 ಕಿಲೋಮೀಟ್ರ್ ಹೋಗಿ ಬಿಂಗೆಗಳಲ್ಲಿ ಎತ್ಕೊಂಬಂದು ಟ್ಯಾಂಕಲ್ಲಿ ತುಂಬಿ ಸರ್ವಿಸ್ ಕೊಡಬೇಕಾಗಿತ್ತು. ಯಾಕಂದರೆ ಅಷ್ಟು ನೀರಿನ ಕಲೆಕ್ಷನ್ ಇನ್ನೂ ಆಗಿರಲಿಲ್ಲ ಅಲ್ಲಿ. ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪರು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕಷ್ಟಪಟ್ಟು ಪಾಪ್ಯುಲರ್ ಇವತ್ತೇನ ಈ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಆಗಿರೋದೇ ನಮ್ಮ ಚಿಕ್ಕಪ್ಪವರು. ಅವತ್ತಿಗೇನೋ ನಮ್ಮ ಚಿಕ್ಕಪ್ಪರು ಸಿಟಿಗೆ ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತು ಪಾಪ್ಯುಲರು ಒಂದು ಸಾಧಾರಣ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಅಂಗಡಿ ಹೆಂಗಿರುತ್ತೋ ಆ ಥರ ಒಂದು ಉಳ್ಕೊಂಬಿಡೋದೇನೋ ಬಹುಶಃ ನನ್ನ ಪ್ರಕಾರ. ಯಾಕಂದರೆ ಅದು ಅಷ್ಟು ಬುದ್ಧಿವಂತಿಕೆ ಮತ್ತೊಬ್ಬರು ಯಾರಿಗೂ ನಾನು ನೋಡಿಲ್ಲ ನಮ್ಮ ಕುಟುಂಬದಲ್ಲಿ. ತುಂಬ ಚುರುಕು ಮತ್ತು ಒಂದು ಚಿಕ್ಕ ವಯಸ್ಸಲ್ಲೇ ಕೂಡ ಅಷ್ಟು ಒಂದಾದ ಬುದ್ಧಿವಂತಿಕೆ ಅವರು ಇವತ್ತು ಆ ಮಟ್ಟಕ್ಕೆ ಪಾಪ್ಯುಲರ್ ಇವತ್ತೇನೋ ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕೆ ನಾನು ಬಂದು ನಿಂತ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಂದರೆ ಇದು ಮೂಲ ಕಾರಣನೇ ನಮ್ಮ ಚಿಕ್ಕಪ್ಪವರು. ಸರ್, ಇವಾಗ ಏನಾಯ್ತು ಅಂದರೆ ನಿಮ್ಮ ಕುಟುಂಬ ಯಾವ ರೀತಿ ಈ ಪಾಪ್ಯುಲರನ್ನು 1975ರಲ್ಲಿ ಜನಪ್ರಿಯಗೊಳಿಸಿ ಅದರ ಹಿಂದೆ ಒಂದು ಯಾವ ರೀತಿ ಪರಿಶ್ರಮ ಇತ್ತು ಅಂತ ತಾವು ಹೇಳಿದ್ರಿ. ಅದು ಹಾಗೆ ತಾವು ಹೇಗೆ ಈ ಉದ್ಯಮಕ್ಕೆ ಎಂಟ್ರಿ ಆದ್ರಿ ಅಂತ ಹೇಳ್ತೀರಾ? ಸರ್, ನಾನು ಈ ಉದ್ಯಮಕ್ಕೆ ಎಂಟ್ರಿ ಆಗಿದ್ದು ಒಂಥರ ಆಕಸ್ಮಿಕ. ಸೊ ನಾನು ಕನಸಲ್ಲೂ ಕೂಡ ಈ ಫೀಲ್ಡ್ಗೆ ಬರ್ತೀನಿ ಅಂದ್ಕೊಂಡಿರಲಿಲ್ಲ. ನಾನು ಇದೇ ಸಮಾಧಾನ ಆಗಿದ್ರು ಕೂಡ ನಾನು ಈ ಫೀಲ್ಡ್ಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು, ಪ್ರೈಮರಿ ಸ್ಕೂಲು ಗೌರ್ಮೆಂಟ್ ಸ್ಕೂಲೇ ಆಗಿದ್ದು. ಹೈಸ್ಕೂಲು ಬಂದು ಗೌರ್ಮೆಂಟ್ TVHS ಅಂತ ತಕ್ಕ ಬಾಬಾಗ ಪ್ರೌಢಶಾಲೆ ಅಂತ ಬರುತ್ತೆ ನಮ್ಮೂರ ಹತ್ರ. ಅದು ತುಂಬ ಚೆನ್ನಾಗಿತ್ತು ಸ್ಕೂಲು, ಒಂದು ವಾತಾವರಣ ಕೂಡ ಅದು ಅದ್ಭುತವಾಗಿದೆ. ಅಲ್ಲಿ ನನ್ನ 10th ಕೆರಿಯರ್ ಮುಗಿಯುತ್ತೆ. ಅಲ್ಲಿಂದ ನಾನು ಫಸ್ಟ್ ಇಯರ್ಗೆ ಒಕ್ಕಲಿಗರ ಸಂಘ ಅಂತ ಕಾಲೇಜಿಗೆ ನಾನು ಸೇರ್ಕೊತೀನಿ. ಬಟ್ ಎಜುಕೇಷನ್ ನಾನು ಹೇಳ್ಕೊಳೋಷ್ಟು ಅಂತ ರ್ಯಾಂಕ್ ಸ್ಟೂಡೆಂಟ್ ಅಂತೂ ಅಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹೆಂಗಿರ್ತದೆ ಎಜುಕೇಷನ್ ಅಂತ ನಿಮಗೂ ಗೊತ್ತಿರುತ್ತೆ. ನಾವು ಕಾಲೇಜ್ JOCಗೆ ಸೇರ್ಕೊತೀನಿ. ಯಾಕಂದರೆ ಬೇರೆ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರೆ ನನ್ನ ಮಗ ಪಾಸ್ ಆಗೋಲ್ಲ ಅಂತ ನಮ್ಮ ಅಪ್ಪರಿಗೂ ಗೊತ್ತಿರುತ್ತೆ. ಅಂದರೆ ಯಾಕಂದರೆ ಎಜುಕೇಷನ್ ಅಷ್ಟು ಪೂರ್ ಆಗಿರ್ತೀನಿ. ಬಟ್ ಮ್ಯಾಥ್ಸ್ ಅನ್ನೋದು ಸ್ವಲ್ಪ ನನಗೆ ಲೆಕ್ಕಾಚಾರ ಅನ್ನೋದು ಅವತ್ತಿಂದನೂ ಕೂಡ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಮೊದಲಿಂದನೂ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಇನ್ನೊಂದು ಅದಕ್ಕೆಲ್ಲ ಮೂಲ ಕಾರಣ ನನ್ನ ತಂದೆಯವರೇ. ಯಾಕಂದರೆ ನಾವು ಮ್ಯಾಥ್ಸು ಇದರಲ್ಲಿ ಜಾಸ್ತಿ ನಮ್ಮ ಅಪ್ಪ ನನಗೆ ಹೇಳ್ಕೊಡ್ತಾ ಇದ್ದಿದ್ದೆ ಮ್ಯಾಥ್ಸು. ಸೊ ಅದರಿಂದ ಎಲ್ಲೋ ಒಂದು ಕಡೆ ನನಗೆ ಗಣಿತದಲ್ಲಿ ಒಂದು ಹಿಡಿತ ಸಿಕ್ತು, ಗಣಿತದಲ್ಲಿ ಹಿಡಿತ ಇತ್ತು ಅಂತ ಅನ್ಕೊತೀನಿ. ಬಟ್ ಬೇರೆ ಲ್ಯಾಂಗ್ವೇಜ್ಗಳು ಜಾಸ್ತಿ ಅಷ್ಟು ಗಮನ ಇರ್ತಾ ಇರಲಿಲ್ಲ. ಬಟ್ ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತು ಅಂದರೆ ನಾನು ಪ್ರತಿಯೊಬ್ಬರು ಹ್ಯಾಂಡ್ ರೈಟಿಂಗ್ನ ಬರೆದಿದ್ರೆ ನಮ್ಮ ಮಾಸ್ಟರ್ಗಳು ನೋಡಿ ಪಾಸ್ ಮಾಡೋರು. ಬಟ್ ನನ್ನ ಕೈಲಿ ಓದಿಸ್ಬಿಟ್ಟು ರೈಟ್ ಹಾಕೋರು. ಯಾಕಂದರೆ ನಾನು ಬರೆದಿದ್ದು ನನ್ನ ಒಬ್ಬನಿಗೆ ಅರ್ಥ ಆಗ್ತಾ ಇದ್ದಿದ್ದು, ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಈ ಥರ ನನ್ನ ಎಜುಕೇಷನ್ ನಡೆಯುತ್ತೆ. ಬಟ್ ನಾನು ಕಾಲೇಜ್ ಸೇರ್ಕೊತೀನಿ. ಕಾಲೇಜ್ ಸೇರ್ಕೊಂಡಾದ್ಮೇಲೆ 3 ತಿಂಗಳು ಕಾಲೇಜ್ಗೆ ಹೋಗ್ತೀನಿ. ನನ್ನ ತಂದೆಗೂ ಮನಸ್ಸಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹುಟ್ಟುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಅವರು ಆಯ್ಕೆ ಮಾಡ್ಕೊತಾರೆ, ಒಂದು ಸಿಮೆಂಟ್ ಅಂಗಡಿ ಚಿಲ್ಲರೆ ಅಂಗಡಿ ಮಾಡೋಣ ಅಂತ ಒಂದು ಆಯ್ಕೆ ಮಾಡ್ಕೊತಾರೆ. ಅವ್ರೇನು ಮಾಡ್ತಾರೆ, ಅವ್ರು ಇದಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಗೋರ್ಮೆಂಟಲ್ಲಿ ಲೋನ್ ಎತ್ಕೊತಾ ಇರ್ತಾರೆ. ಅವಾಗ ಇವಾಗ ನಿಮ್ಮ ಬೋರ್ ಕೊಡಿಸ್ಬೇಕಂದ್ರೂ ಲೋನ್ ಹಾಕ್ಸ್ಕೊತಾ ಇರ್ತಾರೆ. ಅವಾಗ ಅದೇ ಥರ ದುಡ್ಡು ಎತ್ಕೊಂಡು ಏನು ಮಾಡೋದು, ಚಿಲ್ಲರೆ ಅಂಗಡಿ ಸಿಮೆಂಟ್ ಅಂಗಡಿ ಒಂದು 75,000 ರೂಪಾಯಿ ಚಿಲ್ಲರೆ ಅಂಗಡಿ ಸಿಮೆಂಟ್ ಅಂಗಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾನು ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಬಟ್ ಓಪನ್ ಆಗುತ್ತೆ, ಹೋಮ್ ಟ್ರೇಡರ್ಸ್ ಅಂತ ಬರುತ್ತೆ.
ಓಮ್ ಟ್ರೇಡರ್ಸ್ ಓಮ್ ಪ್ರೊವಿಷನ್ ಸ್ಟೋರ್ ಅಂತ ನಮ್ಮ ತಂದೆಯವರು ಓಪನ್ ಮಾಡ್ತಾರೆ. ತುಂಬ ಇಷ್ಟಪಟ್ಟು ನಮ್ಮ ತಂದೆ ಅದನ್ನು ಓಪನ್ ಮಾಡ್ತಾರೆ. ನಾನು 3 ತಿಂಗಳು ಕಾಲೇಜ್ ಹೋದಾದ್ಮೇಲೆ ನನಗೆ ಈ ಕಾಲೇಜ್ ಬಿಟ್ಟು 11:30 ಬಿಟ್ಬಿಡೋದು, 8:30 11:30 ಕಾಲೇಜು ಬಿಟ್ಟಾದ್ಮೇಲೆ ನಾನು ಬಂದ್ಬಿಡ್ತಾಯಿದ್ದೆ. ಬಂದಾದಮೇಲೆ ಅಂಗಡಿ ಕುತ್ಕೊತಾ ಇದ್ದೆ. ಅಂಗಡೀಲಿ ಎಲ್ಲ ಥರ ತಿಂಡಿ ತಿನಿಸುಗಳು ಮೊದಲಿಂದ ನಾವೇನು ತಿಂದು ಅಭ್ಯಾಸ ಇರಲಿಲ್ಲ ನಮ್ಮ ಕುಟುಂಬದಲ್ಲಿ. ಮನೇಲಿನ ಹಬ್ಬಕ್ಕೆ ಆವಾಗ ಇವಾಗ ಒಂದ್ಸತಿ ಒಬ್ಬಟ್ಟು ಮಾಡೋರು, ಪಾಯಸ ಮಾಡೋರು. ಮಿಕ್ಕಿ ಟೈಮಲ್ಲೆಲ್ಲ ಬರೀ ಅನ್ನನೇ. ನಾನಂತೂ ಮನೇಲಿ ಮುದ್ದೆ ಮಾಡೋರು ತಿಂತಾ ಇರಲಿಲ್ಲ. ನಮ್ಮಮ್ಮ ನನಗೆ ಪ್ರೀತಿಯಿಂದ ಅನ್ನ ಕೊಡೋಳು, ಬೇರೆಯವರೆಲ್ಲ ಮುದ್ದೆ ತಿನ್ನೋರು. ಬಟ್ ನಮಗಲ್ಲೆಲ್ಲ ಸ್ವೀಟ್ಗಳು ತಿಂಡಿಗಳು ತಿನ್ನೋದು ತುಂಬ ತಿಂಡಿಗಳು. ಪ್ರೊವಿಷನ್ ಸ್ಟೋರ್ ಅಂದರೆ ಗೊತ್ತಿರುತ್ತಲ್ಲ ಸರ್, ಎಲ್ಲ ರಸಗೋಲ ಈ ಎಲ್ಲ ಮಿಠಾಯಿಗಳು ಅಂತ ಐಟಮ್ಸ್ ಇರೋದು. ಸ್ವಲ್ಪ ನಾನು ಬಂದಿದ್ದಲ್ಲ ಅಲ್ಲಿ 10 ರೂಪಾಯಿಗೆ 12 ಪ್ಯಾಕೆಟ್ ಬರೋದು, 1 ರೂಪಾಯಿ 2 ರೂಪಾಯಿ ಲಾಭ ಇರೋದು. ನಾನೇ 2 ತಿನ್ಕೊಂಡ್ಬಿಡ್ತಾಯಿದ್ದೆ. ಲಾಭ ದುಡ್ಡನ್ನೆಲ್ಲ ನಾನೇ ತಿನ್ಕೊಂಡ್ಬಿಡ್ತಾಯಿದ್ದೆ. ಆ ಥರ ಎಲ್ಲ ನಡೀತಾ ಬಂತು. ಕಾಲೇಜ್ ಕಡೆ ಇಂಟ್ರೆಸ್ಟ್ ನನಗೆ ಕಮ್ಮಿ ಆಯಿತು. ಬಟ್ ನಮ್ಮ ತಂದೆನೂ ಕೂಡ ಆ ಟೈಮಲ್ಲಿ ಏನು ಮಾಡಿದ್ರು ಅಂದರೆ ಅಂಗಡಿ ನೋಡ್ಕೊಳೋರು ಯಾರೂ ಇರಲಿಲ್ಲ. ಅವ್ರೇನು ಮಾಡೋರು, ಓದೋದು ಬಿಡಿಸ್ಬಿಟ್ರು. ಬಟ್ ನನಗೂ ಕೂಡ ಅದೇ ಹೇಳ್ತಾರೆ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನೋ ಅಂತ. ನನಗೂ ಕೂಡ ಆಯಿತು ಅಂತ ಒಪ್ಕೊಂಡೆ. ಬಟ್ ನಮ್ಮ ತಂದೆಗೆ ಎಲ್ಲೋ ನನ್ನ ಮಗನ ಎಜುಕೇಷನ್ ಬಿಡಿಸ್ಬಿಟ್ನಲ್ಲ ಅನ್ನೋ ಒಂದು ಫೀಲಿಂಗು ಅತಿ ಹೆಚ್ಚಾಗಿತ್ತು ಅವ್ರಿಗೆ. ಆದರೆ ನನಗೇನು ಅಂತ ಅಷ್ಟೊಂದೇನು ಫೀಲಿಂಗ್ ಇರಲಿಲ್ಲ. ನನಗೇನು ಕಾಲೇಜ್ ಬಿಟ್ಬಿಟ್ಟೆ ಅನ್ನೋ ಫೀಲಿಂಗ್ ಏನು ಇರಲಿಲ್ಲ. ಬಟ್ ನಮ್ಮ ತಂದೆ ತಾವು ತೋರಿಸ್ಕೊತಾ ಇದೆ, ನಾನು ಬಿಡಿಸ್ಬಿಟ್ಟೆ ನೀನು ನನ್ನ ಅಂತ. ಅದಕ್ಕೆ ಅವ್ರಿಗೂ ಫೀಲಿಂಗು, ಕೊನೆಯವ್ರಿಗೂ ನೀನು ನೋಡ್ಕೊತೀನಪ್ಪ, ನೀನು ತಲೆ ಕೆಡಿಸ್ಕೊಬೇಡ, ನಿನಗೆ ಮುಂದಕ್ಕೆ ಏನೇ ಬಂದರೂ ನಾನು ನೋಡ್ಕೊತೀನಿ ಅಂತ ನನ್ನ ತಂದೆ ಅವತ್ತು ಮಾತಾಡಿದ್ರು. ಬಟ್ ನನಗೆ ಒಳಗಡೆ ಏನಂದರೆ ಬಿಡು, ಹೆಂಗೋ ಬಿಟ್ಟನಲ್ಲ ಕಾಲೇಜು ಬಿಡು ಅಂತ ನಾನು. ಯಾಕೆ ನಾನು ಅಂಥ ದೀಪದ ಕೆಳಗಡೆ ಓದೋಂಥ ಹುಡುಗ ಅಂತೂ ಅಲ್ಲ. ಅಷ್ಟು ನನಗೆ ಇದು ಓದಬೇಕು ಅನ್ನೋ ಇಂಟ್ರೆಸ್ಟು ಕಮ್ಮಿನೇ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಚಿಲ್ಡ್ರೆ ಅಂಗಡಿಗೆ ನಾನು ಸ್ಟಾರ್ಟ್ ಆಯಿತು. ಚಿಲ್ಡ್ರೆ ಅಂಗಡಿ ಸಿಮೆಂಟ್ ಅಂಗಡೀಲಿ ಕೆರಿಯರ್ನ ಆಯಿತು. ನನಗೆ ಅವಾಗ 16 ವರ್ಷ, 16 ಇಯರು ಸ್ಟಾರ್ಟ್ ಆಯಿತು. ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಚಿಲ್ಡ್ರೆ ಅಂಗಡಿಲಿ ಸಿಮೆಂಟ್ ಅಂಗಡಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಚಿಲ್ಡ್ರೆ ಅಂಗಡಿಲಿ ನನಗೆ ಬಿಸ್ನೆಸ್ಸು ಡ್ರಾಪ್ ಆಗ್ತಾ ಹೋಯಿತು. ಏಕೆಂದರೆ ಸಾಲ ಕೊಡ್ತಾಯಿದ್ದೋ, ಬರ್ಕೊತಾ ಇರಲಿಲ್ಲ. ಅದನ್ನು ಸರಿ ಈ ಹುಡುಗಾಟದ ಬುದ್ಧಿ, ಅಷ್ಟೊಂದು ಇಂಟ್ರೆಸ್ಟು ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಬೇಗ ಒಂಥರ ಕೈ ತುಂಬ ದುಡ್ಡು ನೋಡ್ಬಿಟ್ನಲ್ಲ, ಮನಸ್ಸಲ್ಲಿ ಅದು ನಿಲ್ತಾರಿಲ್ಲ. ಈಗ ಒಂದೊಂಥರ ಮಂಗನ ಕೈ ಮಾಣಿಕೆ ಕೊಟ್ಟಂಗೆ ಆಗೋಯ್ತು ನಮ್ಮ ಕೈಲಿ. ಆವಾಗ ಈಗ ದುಡ್ಡು ಅನ್ನೋದು ಏನು ಲೆಕ್ಕಕ್ಕಿಲ್ಲ, ಅದು ಬೆಲೆನೇ ಯಾರಿಗೂ ಬೆಲೆ ಕೊಡಬೇಕು, ಯಾರಿಗೂ ಬೆಲೆ ಕೊಡಬಾರ್ದು ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದುಡ್ಡು ತೋರಿಸ್ಬಾರ್ದು. ನೀವು ಎಷ್ಟೇ ಆಸ್ತಿ ಮಾಡಿ, ಎಷ್ಟೇ ಸಂಪಾದನೆ ಮಾಡಿ, ಮಕ್ಳಿಗೆ ಮಾತ್ರ ನೀವೇನು ಸಂಪಾದನೆ ಮಾಡ್ತಾಯಿದ್ದೀರಂತ ತೋರ್ಸೋಕ್ಕಿಂತ ಅದು ಹೆಂಗೆ ಸಂಪಾದನೆ ಮಾಡಿದೆ ಅಂತಲೂ ಮಕ್ಳಿಗೆ ತೋರಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಕೆಡಲ್ಲ. ಇಲ್ಲಾಂದರೆ ಮಕ್ಕಳಿಗೆ ನೀವೇನೋ ಅವ್ರು ಕೇಳಿದೆಲ್ಲ ಕೊಡಿಸ್ತಾನೆ ಇದ್ದರೆ ಖಂಡಿತವಾಗ್ಲೂ ಮಕ್ಕಳು ನೀವು ಅವ್ರ ದುಡ್ಡಿಗೂ ಬೆಲೆ ಕೊಡಲ್ಲ, ನಾಳೆ ನಿಮಗೂ ಬೆಲೆ ಕೊಡಲ್ಲ. ಆಗ ಏನಾಗುತ್ತೆ ಅಂದರೆ ಆಯಿತು, ಸ್ಟಾರ್ಟ್ ಆಯಿತು ಸಿಮೆಂಟ್ ಅಂಗಡಿ, ಚಿಲ್ಡ್ರೆ ಅಂಗಡಿ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಚಿಲ್ಡ್ರೆ ಅಂಗಡಿಲಿ ಬಿಸ್ನೆಸ್ಸು ನನಗೆ ಆಟೋಮೆಟಿಕ್ಕಾಗಿ ಅಷ್ಟೊಂದೇನು ಕೈ ಹಿಡಿಲಿಲ್ಲ, ಲಾಸ್ ಆಯಿತು. ಕೊನೆಗೇನೋ ಚಿಲ್ಡ್ರೆ ಅಂಗಡಿ ಸ್ಟಾಪ್ ಮಾಡಿಬಿಟ್ಟು ಬಿಸ್ನೆಸ್ಸು ಅಷ್ಟೊಂದು ಇಂಪ್ರೂವ್ಮೆಂಟ್, ಸಿಮೆಂಟ್ ಅಂಗಡಿ, ಚಿಲ್ಡ್ರೆ ಅಂಗಡಿ, CD ಅಂಗಡಿ ಎಲ್ಲ ಮಾಡಿಬಿಟ್ಟೆ ನಾನು. ಆಗಲಿಲ್ಲ. ಕೊನೆಗೆ ಅದು ಬಿಟ್ಟು ಯಾರಿಗೋ ಒಬ್ರಿಗೆ ನಮ್ಮ ಅಪ್ಪರ್ ಫ್ರೆಂಡ್ಗೆ ಕೊಟ್ಬಿಟ್ಟು ಆಮೇಲೆ ನೀವು ಸಿಮೆಂಟ್ ಬಿಸ್ನೆಸ್ಸು ಸರ್. ಸಿಮೆಂಟ್ ಬಿಸ್ನೆಸ್ಸಲ್ಲಿ ನಂಗೆ ಕೈ ಹಿಡೀತು. ಸಿಮೆಂಟ್ ಬಿಸ್ನೆಸ್ ನಂಗೆ ತುಂಬ ಒಳ್ಳೆಯ ಕೈ ಹಿಡೀತು. ವ್ಯಾಪಾರ ಅದೇನೋ ಸೈಕಲಿಂದ ಸ್ಕೂಟ್ರ್ ಬಂದೆ, ವೆಸ್ಪಾ ಗಾಡಿ ತೊಗೊಂಡೆ. ವೆಸ್ಪಾ ಗಾಡಿ ಅಂದರೆ ನಮ್ಮ ತಂದೆದೇ ವೆಸ್ಪಾ ಗಾಡಿ ಇತ್ತು. ವೆಸ್ಪಾ ಗಾಡಿ ಸಿಮೆಂಟ್ ಹೊಡಿತಾ ಇದೆ. ಅದಾದ 1 ವರ್ಷಕ್ಕೆ ನಾನು ಅಪ್ಪೆ ತೊಗೊಂಡೆ. ಅಪ್ಪೆ ತೊಗೊಂಡಷ್ಟು ನಾನು ಬೆಳೆದೆ. ಸಿಮೆಂಟಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಿದೆ, ಒಳ್ಳೆ ಟಾರ್ಗೆಟ್. ಬಿರ್ಲಾ ಸೂಪರ್ ಅವರು ಕೂಡ ನನಗೆ ಒಂದು ಗೋಲ್ಡ್ ಕಾಯಿನ್ ಕೊಟ್ಟರು. ನನಗೆ ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ಅಶೋಕ ಹೋಟ್ಲಲ್ಲಿ ಕರೆದು ಫಸ್ಟ್ ಟೈಮ್ ಅದು ಅಶೋಕ ಹೋಟ್ಲಿಗೆ ಹೋಗಿದ್ದು. ಅಷ್ಟು ದೊಡ್ಡ ಹೋಟ್ಲು ನಾನು ನೋಡೇ ಇರಲಿಲ್ಲ ಜೀವನದಲ್ಲಿ. ಫಸ್ಟ್ ಟೈಮ್ ಹೋದೆ. ಹೋಗಿದ್ದು ಅನ್ನೋ ಖುಷಿಗಿಂತ ಅವ್ರು ಕೊಟ್ಟಿದ್ದು ಬೆಳ್ಳಿ ಚಿನ್ನದ ಕಾಯಿನ್, ಅದು ಏನು ಕಾಯಿನ್ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆ ಏಜಲ್ಲಿ. ಅದು ಚಿನ್ನನೋ ಬೆಳ್ಳಿನೋ ಕಂಚು ಅನ್ನೋದೇ ಗೊತ್ತಿಲ್ಲ. ಏನೋ ಒಂದು ಪದವಿ ಕೊಟ್ಟರು, ದೇವಸ್ಥಾನಕ್ಕೆ ಹೋದ್ರೆ ತಾಯ್ತ ಕೊಡೋ ಥರ ಇತ್ತು. ನಾನು ಹಾಕ್ಕೊಂಡೆ ಅದನ್ನು, ಅಷ್ಟು ನಾವು ಮನೆಗೆ ಕೊಟ್ಟೆ. ಯಾಕಂದ್ರೆ ನಮ್ಗೆ ಚಿನ್ನದ ಬೆಲೆ ಗೊತ್ತಿರಲಿಲ್ಲ ಸರ್ ಆಗೆಲ್ಲ. ನಮ್ಗೆ ಏನಂದರೆ ಚಿನ್ನ ಅಂದರೆ ಹೆಂಗೆ ಗೊತ್ತಿತ್ತು ಸರ್, ಕುಟುಂಬದಲ್ಲಿ ಅವತ್ತು ಚಿನ್ನ ನಾವು ಹಾಕ್ಕೊಂಡಿರಲಿಲ್ಲ. ಚಿನ್ನದ ಬೆಲೆ ಹೆಂಗೆ ಗೊತ್ತಾಗುತ್ತೆ ನಮಗೆ. ಸೊ ಆಯಿತು, ಬಿಸ್ನೆಸ್ ನಡೀತಾ ಇತ್ತು. ಸಿಮೆಂಟ್ ಅಂಗಡಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅದೇ. ಸುತ್ತೂರಲ್ಲಿ ಕೂಡ ಸಿಮೆಂಟ್ ಪ್ರಕಾಶ ಅನ್ನೋ ಹೆಸರಾಯಿತು. ಬಟ್ ಊರಲ್ಲಿ 7-8 ಸಿಮೆಂಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಯಿತಾ ಬಂತು. ಯಾಕೆಂದರೆ ನಾನು ಎಲ್ಲರಿಗಿಂತ 2 ರೂಪಾಯಿ ಕಮ್ಮಿ ಬಿಡ್ತಾಯಿದ್ದೆ. ಬಟ್ ಬಿಸ್ನೆಸ್ ಸಿಮೆಂಟ್ ಹೆಂಗೆ ತರಿಸ್ಕೊಬೇಕು, ಎಲ್ಲಿಂದ ತರಿಸ್ಕೊಬೇಕು ಅಂತ ಅನ್ನೋ ನಾಲೆಜ್ ಇತ್ತು ನನಗೆ. ತರಿಸ್ಕೊತಾ ಇದೆ, ಮಾಡ್ತಾಯಿದ್ದೆ. ಬಟ್ ಜನಗಳಿಗೆ ಏನಾಯಿತು ಅಂದರೆ ಕಣ್ಣಿಟ್ರು ನನ್ನ ಮೇಲೆ. ಹೊರಗಡೆಯವ್ರು ಕಣ್ಣಿಟ್ರೆ ಪರವಾಗಿಲ್ಲ, ಜೊತೆಲಿರೋ ಸ್ನೇಹಿತರೆ ನನ್ನ ಮೇಲೆ ಕಣ್ಣಿಟ್ರು. ಅವ್ರಿಗೆ ನಾನು ಬೆಳವಣಿಗೆ ಇಷ್ಟ ಆಗಲಿವೋ ಏನೋ ಗೊತ್ತಿಲ್ಲ. ಬಟ್ ಹೋಗ್ತಾ ಹೋಗ್ತಾ ತುಂಬ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು. ಊರಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಹಿಂಗೆ ಕೆಟ್ಟ ವ್ಯಕ್ತಿಗಳೆಲ್ಲ ಪರಿಚಯ ಆಗ್ತು. ಕೆಟ್ಟ ವ್ಯಕ್ತಿಗಳು ಅನ್ನೋದಕ್ಕಿಂತ ಈ ರೋಡಿಗಳೆಲ್ಲ ಜಾಸ್ತಿ ಆಯಿತಾ ಬಂತು. ರೋಡಿಸಮ್ ಎಲ್ಲ ಜಾಸ್ತಿ ಆಗಿತ್ತು. ಆ ಟೈಮಲ್ಲೆಲ್ಲ ನಮ್ಮೂರಲ್ಲಿ ಇಲ್ಲೇ ಇತ್ತು. ಆಮೇಲೆ ಏನಾಯಿತು, ನನ್ನ ಒಂದು ದೊಡ್ಡ ಗಲಾಟೆನೇ ಆಗೋಯಿತು. ಈ ಬಿಸ್ನೆಸ್ ವಿಚಾರದಲ್ಲಿ ಜನಗಳಿಗೆಲ್ಲ ನನಗೆ ಎತ್ಕಟ್ಟಿ ಒಂದು ದೊಡ್ಡ ಗಲಾಟೆನೇ ಆಯಿತು. ನನಗೂ ನಮ್ಮ ಸ್ನೇಹಿತನಿಗೆ ದೊಡ್ಡ ಗಲಾಟೆ ಆಯಿತು, ಹೊಡೆದಾಟ ಆಯಿತು. ನಮ್ಮ ತಂದೆ ಏನು ಮಾಡ್ರು, ಇಲ್ಲೇ ಬಿಟ್ಟರೆ ನನ್ನ ಮಗ ಏನಾಗ್ಬಿಡ್ತಾನೆ ಅನ್ನೋ ಬೈಕ್ ಏನು ಮಾಡಿದ್ರು, ಮನೇಲೆ ಕುಂಡಿಸ್ಬಿಟ್ಟು ಕೇಳಿದ್ರು ನನ್ನ, ನೀನು ಬಿಸ್ನೆಸ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ತೋಟದಲ್ಲಿ ನೀರು ಕಟ್ಕೊಂಡಿರು ನೀನು ಅಂತ ಹೇಳಿದ್ರು. ಇಲ್ಲ ಸಿಟಿಗೆ ಹೋಗು ಅಂದರು.
ಬಟ್ ನಾನು ಫಸ್ಟೇ ಅವ್ರಿಗೆ ಹೇಳಿದ್ದೆ, ನಾನು ಯಾವುದೇ ಕಾರಣಕ್ಕೂ ಈ ಸಮಾಜಕ್ಕೆ ಬರೋಲ್ಲ, ಈ ಬಿಸ್ನೆಸ್ ಮಾಡಲ್ಲ ನಾನು ಅಂತ. ಬಟ್ ನನಗೆ ವಿಧಿ ಇಲ್ಲ, ಊರಲ್ಲೇ ಇದ್ದರೆ ನೀರು ಕಟ್ಕೊಂಡಿದ್ರೆ ಅಲ್ಲಿ ಅವ್ರು ಪ್ರತಿದಿನ ಅಲ್ಲೇ ಇರಬೇಕಾಗುತ್ತಲ್ಲ, ನಾನು ಮಾಡಿದೆ, ಇಲ್ಲ ನಾನು ಸಿಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೆ. ಸಿಟಿಗೆ ಅಂತ ಹೋಗ್ತೀನಿ ಅಂತ ಆದಾಗ ಆಯಿತು ಅಂತ ಒಪ್ಕೊಂಡ್ರು, ಮನೇಲಿ ಆಯಿತು ಎಲ್ಲ ಒಪ್ಕೊಂಡ್ರು, ಕಳಿಸು ಬೆಳಗ್ಗೆಯಿಂದ ಹೋಗು ಅಂತ ಹೇಳಿದ್ರು. ಬಟ್ ನನ್ನ ಕುಟುಂಬದಲ್ಲಿ ಯಾರೂ ಕೂಡ ನನ್ನ ಸೇರಿಸ್ತಾ ಇಲ್ಲ. ಯಾಕೆ ಅಂದರೆ ಆ ಇನ್ಸಿಡೆಂಟ್ ನಡೆದಾಗ ಎಲ್ಲರೂ ಕೂಡ ನನ್ನ ಕೆಟ್ಟದಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕೆಟ್ಟದಾಗಿ ಟ್ರೀಟ್ ಮಾಡೋದು ಹೆಂಗಂದರೆ ನನ್ನ ಯಾಕನ ಉಟ್ಬಿಟ್ಟು ನೀನು ನಮ್ಮ ಕುಟುಂಬದಲ್ಲಿ ಒಂಥರ ನನ್ನ ಟ್ರೀಟ್ ಮಾಡಿದ್ರು. ಅದು ತುಂಬ ನನ್ನ ಮನಸ್ಸಿಗೆ ನೋವಾಯಿತು. ನಮ್ಮ ಅಪ್ಪವರ ಅಕ್ಕ ಬಂದು ನನಗೆ ನನ್ನ ತಮ್ಮನ ಒಟ್ಟಿಗೆ ಹೆಂಗೆ ಉಟ್ಬಿಟ್ರೋ ನೀವೆಲ್ಲ ಅಂತ ಅಂದರು. ತುಂಬ ನನಗೆ ಅದು ನೋವಾಗೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ನನ್ನ ತಂದೆನ ನಾನು ಏನು ಮಾಡಿಬಿಟ್ಟು ನನ್ನ ತಂದೆ ನಮ್ಮ ಅಪ್ಪ ಎಷ್ಟೋ ಆರಾಮಾಗಿದ್ದರು, ಅವ್ರಿಗೆ ನಾನು ಕೆಟ್ಟ ಹೆಸರು ತಂದ್ಬಿಟ್ಟು ಇಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ತಿಳುವಳಿಕೆನೂ ಇಲ್ಲ. ಏಜ್ ಅದು ಅಷ್ಟೊಂದು ಬ್ರ್ಯಾಂಡ್ ಮೈಂಡ್ ಅಂತೂ ಇರಲಿಲ್ಲ. ಆಗೇನು ಮಾಡೋ ನಾನು ಅಂದರೆ ನಮ್ಮ ಅಣ್ಣ ಅಂದ ಬಂದ್ಬಿಟ್ಟು ಸಿಟಿಗೆ ಹೋಗ್ಬಿಡ ಅಂತ. ಆವಾಗ ಏನು ಮಾಡಿದೆ, ನಾನು ಸಿಟಿಗೆ ಬರಬೇಕು ಅನ್ನೋ ಯಾರೂ ಸೇರಿಸ್ಕೊಳ್ಳಿಲ್ಲ ಸರ್. ಕಲ್ಸೋಕ್ಕೆ ಯಾರೂ ರೆಡಿ ಇಲ್ಲ ನನಗೆ. ನಿನ್ನ ಮಗ ಬೇಡ, ಯಾಕಂದ್ರೆ ನಿನ್ನ ಮಗ ಸರಿ ಇಲ್ಲ ಬೇಡ ಅಂತ. ನಮ್ಮ ತಂದೆಗೂ ನಮ್ಮ ತಾಯಿಗೆ ಹೆಂಗೆ ಅಂದರೆ ಮೇಲ್ಗಡೆ ನಗ್ತಾಯಿದ್ರು, ಒಳಗಡೆ ಪ್ರತಿದಿನ ಅಳ್ತಾಯಿದ್ರು. ನಮ್ಮ ಅಕ್ಕನ ಗಂಡ ದಿವಾಕರ್ ಅಂತ ಇದ್ದಾರೆ, ಅವ್ರ ಅಂಗಡಿ ಕರ್ಕೊಂಡೋದ್ರು ನನ್ನ. ಸರ್ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನನಗೆ ಎಲ್ಲೋ ಒಂದು ಕಡೆ ಹೋಗಿ ಬದುಕಬೇಕು ಅನ್ನೋದಿತ್ತು ಸರ್. ನಾನೇನೋ ಇದರಲ್ಲಿ ಬಂದು ಏನೋ ಸಾಧಿಸ್ತೀನಿ ಅಂತ ಬಂದಿಲ್ಲ ಈ ಫೀಲ್ಡ್ಗೆ. ಹೆಂಗಾನ ಮಾಡಿ ಇವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಮೂಲೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ದುಡ್ಕೊಂಡು ತಿನ್ನೋಣ, ಹೆಂಗಾನ ಬದುಕೋಣ, ಮುಂದೆ ಇರೋದು ಬೇಡ ಅನ್ನೋದ್ರ ಅದಕ್ಕೆ ಹೊರಗಡೆ ಹೊರಟೋದೆ. ಯಾಕಂದ್ರೆ ನನಗೂ ಬೇಕು, ಯಾಕಂದರೆ ಅಲ್ಲಿ ಆಗಿರೋ ಪ್ರಾಬ್ಲಮ್ಗಳನ್ನ ಮರೆಯಬೇಕಾಗಿತ್ತು. ಅದಕ್ಕೆ ಸಿಟಿಗೆ ಬಂದೆ. ಸಿಟಿಗೆ ಬಂದಾಗ ನಮ್ಮ ಮಾವರ ಅಂಗಡಿಲಿ 1 ವರ್ಷ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಆರೋಗ್ಯ ಬೇರೆ ಸಿಮೆಂಟ್ ಅಂಗಡಿ ಇದ್ದಿದ್ದು ಆರೋಗ್ಯ ಕೆಟ್ಟೋಯ್ತು. ಬಟ್ ಸಿಮೆಂಟಲ್ಲಿ ಯಾರೇ ಕೆಲಸ ಮಾಡ್ತಾಯಿರೋ ಒಂದು ಹೇಳ್ತೀನಿ ಕೇಳಿ, ಕಂಪ್ಲೀಟಾಗಿ ಯಾರೇ ಸಿಮೆಂಟಲ್ಲಿ ಇವತ್ತು ಕೆಲಸ ಮಾಡ್ತಾಯಿರೋರು ದಯವಿಟ್ಟು ಮಾಸ್ಕ್ಗಳನ್ನ ಯೂಸ್ ಮಾಡಿ. ಯಾಕಂದರೆ ಅದು ಶ್ವಾಸಕೋಶಕ್ಕೆ ಎಷ್ಟು ತೊಂದರೆ ಕೊಡುತ್ತೆ ಅಂದರೆ ಆ ಸಿಮೆಂಟ್ ಧೂಳು ಪ್ರತಿಯೊಬ್ಬರಿಗೂ ಜೀವನ ತಿಂದ್ಕೊಳುತ್ತೆ. ಅದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಿಮೆಂಟ್ ಯಾರೇ ಕೆಲಸ ಮಾಡ್ತಾಯಿದ್ರು ಕೂಡ ಕಂಪ್ಲೀಟಾಗಿ ಒಂದು ಬಟ್ಟೆನ ಕಟ್ಕೊಂಡು ಕೆಲಸ ಮಾಡಿ ಹೇಳ್ತೀನಿ. ಯಾಕಂದರೆ ಅದು ನಾಳೆ ನಿಮಗೆ ಆರೋಗ್ಯಕ್ಕೆ ಹಾನಿಕರನ ಆಗ್ಬೋದು, ಜೀವಕ್ಕೂ ತೊಂದರೆ ಆಗ್ಬೋದು. ಅದರಿಂದ ನನಗೊಂದು 3 ತಿಂಗಳು ರೆಸ್ಟ್ ತೊಗೊಂಡೆ ಸರ್. ಸಿಮೆಂಟ್ ಅಂಗಡಿ ಕೆಲಸ ಮಾಡೋದು ಕೆಮ್ಮು ಫುಲ್ ಬಂದು 7-8 kg ತೂಕ ಕಮ್ಮಿ ಆಗೋದೆ ನಾನು. ನನಗೆ ಹೆಂಗಂದ್ರೆ ರಾತ್ರಿ ಎಲ್ಲ ಕೆಮ್ಮಿ ಹೆಂಗಂದ್ರೆ ಕೆಮ್ಮಿದ್ರೆ ಒಂಥರ ಬ್ಲಡ್ ಬರೋಂಗೆ ಆಗೋದು, ನನಗೆ ಸತ್ತೋದಂಗೆ ಆಗೋದು. ನನಗೆ ಅಂದ್ಕೊಂಡೆ ದೇವ್ರನ್ನ ಮನೆ ದೇವ್ರನ್ನೆಲ್ಲ ಬೆಳ್ಕೊಂಬಿಟ್ಟೆ, ಏನು ನನಗೆ ಹಿಂಗಾಗೋಯ್ತು ನನ್ನ ಪರಿಸ್ಥಿತಿ ಅಂತ. ದೇವ್ರು ಎಲ್ಲೋ ಒಂದು ಕಡೆ ನನ್ನ ಕಡೆ ಒಲವಿತ್ತೇನೋ. ನನಗೆ ತಿರ್ಗಾ ಆರೋಗ್ಯ ಸುಧಾರಣೆ ಆಯಿತು, ಬಂತು. ಅದು ಕೆಲಸ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವರ್ಷ ಆಯಿತು. ಆಮೇಲೆ ನಮ್ಮ ದೊಡ್ಡಪ್ಪ ಕರ್ಸ್ಕೊಂಡ್ರು. ಅಲ್ಲಿವರೆಗೂ ನನ್ನ ಬಗ್ಗೆ ಅವರು ಪಾಪ್ಯುಲರ್ ಸಲೂನನ್ನು ನಡೆಸ್ತಾ ಇದ್ರು ಸರ್. ಜಯನಗರದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇತ್ತದು, ನಡೆಸ್ತಾಯಿದ್ರು. ಅಲ್ಲಿಗೆ ನನ್ನ ಕರ್ಸ್ಕೊಂಡಾದ್ಮೇಲೆ ಅಲ್ಲಿಂದ ನಿಮ್ಮ ಈ ಸಲೂನ್ ಕೆರಿಯರ್ ಶುರು ಆಯಿತು. 1 ವರ್ಷ ಯಾರು ಬೇಡ ಅಂತ ಹೇಳಿದ್ರು ಆ ವ್ಯಕ್ತಿನೇ ಕೂಡ ನನ್ನ ಅಲ್ಲಿಗೆ ಕರ್ಸ್ಕೊಂಡ್ರು. ಸೊ ಅದನ್ನು ನಾನು ಚಾಲೆಂಜಾಗಿ ತೊಗೊಂಡೆ ಸರ್. ಅಲ್ಲಿವರೆಗೂ ನನಗೆ ಬದುಕಬೇಕು ಅಂತ ಹೋಗೋದು ಚಾಲೆಂಜಾಗಿ ತೊಗೊಂಡೆ. ಕಲಿಬೇಕು ಅನ್ನೋ ಒಂದು ಇದಿತ್ತು, ಯಾಕಂದರೆ 21 ವರ್ಷಕ್ಕೆ ಯಾರು ಕೂಡ ಇವತ್ತಿನ ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಕೆಲಸದಲ್ಲಿ ಯಾರು ಕಲಿಯೋಕ್ಕೆ ಹೋಗಲ್ಲ ಸರ್. ಈ 21, ಯಾಕಂದರೆ 21 ವರ್ಷಕ್ಕೆ ಆಲ್ರೆಡಿ ಎಲ್ಲ ಪ್ರೊಫೆಸರ್ ಆಗ್ಬಿಟ್ಟಿರ್ತಾರೆ ನಮ್ಮ ಕೆಲಸದಲ್ಲಿ. ಸ್ಟ್ಯಾಂಡರ್ಡ್, ಯಾಕಂದರೆ ಎಜುಕೇಷನ್ ಕಮ್ಮಿ ಇರೋದ್ರಿಂದ ಬೇಗ ಕೆಲಸಕ್ಕೆ ಬಂದಿರ್ತಾರೆ, ಬೇಗ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಾನು 21 ವರ್ಷಕ್ಕೆ ಹೋಗಿದ್ದರಿಂದ ಎಲ್ಲರಿಗೂ ಅಂದರೆ ಇವನು ಯಾಕೆ ಈ ಏಜಲ್ಲಿ ಹೆಂಗೆ ಕಲಿತಾನೆ ಇವನು ಅಂತಂದರು. ಬಟ್ ಹೇಳ್ತೀನಿ, ಏಜ್ ಮ್ಯಾಟ್ರ್ ಆಗೋಲ್ಲ. ಕಲಿಬೇಕು ಅಂತ ಯಾರಿಗೆ ಮನಸ್ಸಿದ್ರು ಕೂಡ ಯಾವ ಏಜಲ್ಲಿ ಬೇಕಾದ್ರೂ ಕಲಿಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.